ಫಿನಾನ್ಸ್ ಕಿರುಕುಳಕ್ಕೆ ತಾಯಿ ಮತ್ತು ಮಗ ಆತ್ಮಹತ್ಯೆ ಮಾಡಿಕೊಂಡಂತಹ ಪ್ರಕರಣ. ಫಿನಾನ್ಸ್ ಕಿರುಕುಳಕ್ಕೆ ತಾಯಿ ಆತ್ಮಹತ್ಯೆಗೆ ಶರಣಾಗಿದ್ರು. ಮಗ ಕೂಡ ತಾಯಿಯ ಸಾವಿನಿಂದ ನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದ. ಮೃತರ ಕುಟುಂಬವನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಭೇಟಿಯಾಗಿ ಸಾಂತ್ವನ ಹೇಳಿದ್ದಾರೆ. ಮಳವಳ್ಳಿ ತಾಲೂಕಿನ ಕೊನ್ನಾಪುರಕ್ಕೆ ಭೇಟಿ ನೀಡಿದ್ದಾರೆ ಆರ್ ಅಶೋಕ್. ಇನ್ನು ಇದೇ ಸಂದರ್ಭದಲ್ಲಿ ಡಿಸಿ ಅವರಿಗೆ ಕರೆ ಮಾಡಿ ಪೊಲೀಸರ ವಿರುದ್ಧ ಕ್ರಮವನ್ನು ತಗೊಳ್ಳಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಮನೆ ಸೀಸ್ ಮಾಡುವಂತಹ ಸಂದರ್ಭದಲ್ಲಿ ಫಿನಾನ್ಸ್ನವರಿಗಿಂತ ಈ ಪೊಲೀಸರ ದರ್ಪವೇ ಹೆಚ್ಚಾಗಿತ್ತು ಅನ್ನೋ ಆರೋಪ ಕೇಳಿಬಂದಿದೆ. ಗಮನಿಸ್ತಾ ಇದ್ದೀರಿ, ಆರ್ ಅಶೋಕ್ ಅವರು ಕುಟುಂಬಸ್ಥರನ್ನ ಭೇಟಿಯಾಗಿ ಅವರಿಗೆ ಸಾಂತ್ವನವನ್ನ ಹೇಳಿರುವಂತಹ ದೃಶ್ಯ. ಹಾಗೆಯೇ ದೌರ್ಜನ್ಯ ಎಸಗಿದಂತಹ ಪೊಲೀಸರನ್ನ ಸಸ್ಪೆಂಡ್ ಮಾಡಿ ಅಂತ ಆಗ್ರಹಪಡಿಸಿದ್ದಾರೆ. ಅಲ್ಲ, ನೀವು ದಲಿತರು ತಾನೆ, ಪೊಲೀಸರೇನು ಪ್ರೊಟೆಕ್ಷನ್ ಕೊಡೋದಷ್ಟೇ ನಿಮ್ದು. ಯಾರಿಗೆ ಬಂದಂತ ಅಮೀನ್ಗೆ, ಲಾಯರ್ಗೆ ಪ್ರೊಟೆಕ್ಷನ್ ಕೊಡೋದಷ್ಟೇ. ಅದು ಬಿಟ್ರೆ ಪೊಲೀಸರು ಬಂದು ಒಳಗಡೆ, ಇಬ್ಬರು ಲೇಡಿ ಪೊಲೀಸರು ಬಂದ್ಬಿಟ್ಟು ಒಳಗಡೆ ಎಲ್ಲ ಎಳೆದಾಡಿ ಅವೇನು ಅಯ್ಯಮ್ಮ ಇನ್ನೊಬ್ಳು ನೇಣು ಹಾಕೋಣಕ್ಕೆ ಹೋಗಿದ್ದಂತೆ, ಸೀರೆ ತಗೊಂಡು ಅದೆಲ್ಲ ಕಿತ್ಕೊಂಡು ಎಲ್ಲ ಆಚೆ ಹಾಕಿದ್ದಾರೆ. ಈಗ ಪೊಲೀಸವ್ರ ಕೆಲಸ ಅದ. ಈಗ ಪೊಲೀಸವ್ರಿಗೆ ನಿಮ್ಗೇನು ಅವ್ರು ಪ್ರೊಟೆಕ್ಷನ್ ಕೊಡಿ ಅಂತ ಕೇಳಿದಾರಪ್ಪ, ಉಸುಲಿ ಮಾಡಿಕೊಡು ಅಂತ ಹೇಳಿದಾರ ನಿಮಗೆ. ಮತ್ತೆ ಸಸ್ಪೆಂಡ್ ಮಾಡಪ್ಪ ಅವ್ರನ್ನೆಲ್ಲ. ಒಂದು ಮೆಸೇಜ್, ಇಡೀ ರಾಜ್ಯಕ್ಕೆ ಒಂದು ಮೆಸೇಜ್ ಹೋಗಿ, ಹಿಂಗೆ ಇಂಥ ಡಿ ಸಿ ಹಿಂಗೆ ಮಾಡಿದ್ರು ಅಂತ ಮೆಸೇಜ್ ಹೋಗ್ಲಿ ಅವ್ರಿಗೆ. ಅವ್ರ ಕರ್ತವ್ಯ ಏನು ಅಂತ ನೀವು ಫಸ್ಟ್ ನೀವು ನೋಡಿ. ಲಾ ಪ್ರಕಾರ ಅವ್ರು ಆಚೆ ನಿಂತ್ಕೊಂಡು ಪ್ರೊಟೆಕ್ಷನ್ ಕೊಡ್ಬೇಕು. ಅವ್ನಿಗೆ ಯಾರನ್ನು ಹೊಡಿಯಕ್ಕೆ ಬಂದರೆ ಏನಷ್ಟೇ. ಇವರೇ ಬಂದ್ಬಿಟ್ಟು ಎಲ್ಲ ಆಚೆ ಹಾಕಿ ನಾವು ಅರ್ಜೆಂಟ್ ಹೋಗ್ಬೇಕಂದ್ರೆ ಇವ್ನಿಗೆ ಅರ್ಜೆಂಟ್ ಇದ್ದರೆ ಇವರೆಲ್ಲ ಕಾನೂನು ಬಿಟ್ಟು ಮಾಡ್ಬೇಕು. ನಾನು ನಿಮ್ಮ ಹತ್ರ ಮಾತಾಡ್ತೀನಿ, ಅವ್ರ ಮೇಲಂತೂ ಕ್ರಮ ಆಗಬೇಕು. ನಾನು ಇವಾಗ ಹೇಳ್ತೀನಿ, ಮತ್ತು ನಿಮ್ಮ ಇವ್ರಿಗೂ ಹೇಳ್ತೀನಿ, ಮಾತಾಡಿ ಇಮಿಡಿಯೇಟಾಗಿ ಅವ್ರ ಮೇಲೆ ಕ್ರಮ ಆಗಲಿ. ಅವನದೇನು ಡ್ಯೂಟಿ ಮಾಡಿ, ಡ್ಯೂಟಿ ಬಿಟ್ಟು ಮಾಡಿ.